ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಟಾಟಾ ಕಂಪನಿಯ 5ನೇ ಎಪಿಸೋಡ್ ಮತ್ತು ಕೊನೆಯ ಎಪಿಸೋಡ್ಗೆ. ಸೊ ಈ ಒಂದು ವಿಡಿಯೋದಲ್ಲಿ ನೀವು ಯಾರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಹೊರಟಿದ್ದೀರಿ ಅಂತ ನಿಮಗೆ ಈಗಾಗಲೇ ಗೊತ್ತಿದೆ. ಅವರೇ ರತನ್ ಟಾಟಾ ಅವರು. ಸೊ ಈ ಒಂದು ವಿಡಿಯೋ ತುಂಬಾನೇ ಸ್ಪೆಷಲ್ ಆಗಿದೆ. ಈ ಒಂದು ವಿಡಿಯೋ ಯಾಕೆ ಸ್ಪೆಷಲ್ ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ. ರತನ್ ಟಾಟಾ ಅಂದರೆ ಒಂದು ಹೆಸರಲ್ಲ, ಇವರು ಈಗಿನ ಜನರಿಗೆ ಒಂದು ಒಳ್ಳೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಈಗಿನ ಜನ್ರೇಷನ್ನಲ್ಲಿ ಯಾರನ್ನ ಕೇಳಿದ್ರು ಕೂಡ ಅವರ ಇನ್ಸ್ಪಿರೇಷನ್ನು ಒಬ್ಬ ರತನ್ ಟಾಟಾ ಅವರಾಗಿರ್ತಾರೆ. ಸೊ ಇವರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಅವರ ಜೀವನ ಹೇಗಿತ್ತು ಅನ್ನೋದನ್ನ ನಾವು ಕೂಡ ಅವರ ಜೀವನದ ಜೊತೆ ಸಾಗ್ತಾ ಈ ಒಂದು ವಿಡಿಯೋದಲ್ಲಿ ಅವರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಟಾಟಾ ಕಂಪನಿಯ ಎಪಿಸೋಡ್ಗಳಲ್ಲಿ ಇದು ಬಹು ಮುಖ್ಯವಾದ ಘಟ್ಟ. ಯಾವುದೇ ಕಾರಣಕ್ಕೂ ಒಂದು ಚೂರು ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋನ ನೋಡಿ. 1937 ಡಿಸೆಂಬರ್ 28ರಂದು ಮುಂಬೈನಲ್ಲಿ ಇವರು ಹುಟ್ಟುತ್ತಾರೆ. ಟಾಟಾ ಅವರಿಗೆ 10 ವರ್ಷ ಇದ್ದಾಗಲೇನೆ ಅವರ ಅಪ್ಪ ಅಮ್ಮ ವಿಚ್ಛೇದನವನ್ನ ತೆಗೆದುಕೊಳ್ತಾರೆ, ಅಂದ್ರೆ ಡಿವೋರ್ಸ್ ಅನ್ನ ತೆಗೆದುಕೊಳ್ತಾರೆ. ಆದ್ರಿಂದ ಅವರ ಅಜ್ಜಿ ನವಾಜ್ ಭಾಯ್ ಟಾಟಾ ಅವರ ಹತ್ರ ಬೆಳೀತಾರೆ. ಇವರ ವಿದ್ಯಾಭ್ಯಾಸವನ್ನ ನೋಡೋದಾದ್ರೆ ಪ್ರಾಥಮಿಕ ಶಿಕ್ಷಣವನ್ನ ಮುಂಬೈನ ಚಾಂಪಿಯನ್ ಶಾಲೆಯಲ್ಲಿ ಅವರ ಮೊದಲ ಶಿಕ್ಷಣವನ್ನ ಪ್ರಾಥಮಿಕ ಶಿಕ್ಷಣವನ್ನ ಅವರು ಪಡ್ಕೊಳ್ತಾರೆ. ನಂತರದ ಶಿಕ್ಷಣವನ್ನ ಕ್ಯಾಥಿಯೋಡ್ರಾಲ್ ಅಂಡ್ ಜಾನ್ ಕಾನನ್ ಶಾಲೆ, ಶಿಮ್ಲಾದ ಬಿಷಪ್ ಕಾಟನ್ ಶಾಲೆ, ನ್ಯೂಯಾರ್ಕ್ನ ರಿವರ್ಡಲ್ ಕಂಟ್ರಿ ಶಾಲೆಯಲ್ಲಿ ಅವರ ನಂತರದ ಶಿಕ್ಷಣವನ್ನು ಪಡ್ಕೊಳ್ತಾರೆ. ನಂತರ ನ್ಯೂಯಾರ್ಕ್ನಲ್ಲೇನೆ 1955ರಲ್ಲಿ ಕಾರ್ನೆಲ್ ವಿಶ್ವವಿದ್ಯಾಲಯಕ್ಕೆ ಸೇರ್ಕೊಳ್ತಾರೆ. ನಂತರ 1962ರಲ್ಲಿ ಆರ್ಕಿಟೆಕ್ಚರ್ನಲ್ಲಿ ಪದವಿಯನ್ನು ಪಡ್ಕೊಂಡ ಮೇಲೆ ಅವರು USA ಹೋಗ್ತಾರೆ. ಅಂದ್ರೆ ಅದೇ ವರ್ಷನೇ ಅವರು ಅಲ್ಲಿಗೆ ಹೋಗಿ ಅಲ್ಲಿ ಲಾಸ್ ಏಂಜಲೀಸ್ನಲ್ಲಿ ಅವರು ಆರ್ಕಿಟೆಕ್ಟ್ ಆಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಜಾನ್ಸ್ ಅಂಡ್ ಎಮೋನ್ಸ್ ಕಂಪನಿಯಲ್ಲಿ ಇವರು ವರ್ಕ್ ಮಾಡ್ತಾ ಇರ್ತಾರೆ. ನಂತರ ಅದೇ ವರ್ಷ ಕೊನೆಯಲ್ಲಿ ಅಂದ್ರೆ 1962 ಕೊನೆಯಲ್ಲಿ ಅವರು ಭಾರತಕ್ಕೆ ಮರಳಬೇಕಾಗುತ್ತೆ. ಯಾಕೆ ಅಂದ್ರೆ ಆ ಒಂದು ಸಮಯದಲ್ಲಿ ಭಾರತ ಮತ್ತು ಚೀನಾಗೆ ಯುದ್ಧಗಳು ನಡೀತಾ ಇರುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಅವರು ಭಾರತಕ್ಕೆ ವಾಪಸ್ ಬರಲೇಬೇಕು ಅಂತ ಅವರ ಅಜ್ಜಿ ಹೇಳಿರೋದ್ರಿಂದ ಅದಕ್ಕಾಗಿ ಅವರು ಭಾರತಕ್ಕೆ ಮರಳ್ತಾರೆ. ಆದ್ರೆ ಅವರು ಅಲ್ಲಿರುವಷ್ಟು ದಿನ ಕೂಡ ಆ ಒಂದು ಕಂಪನಿಯಲ್ಲಿ ವರ್ಕ್ ಮಾಡುವಂತಹ ಕೆರೋಲಿನ್ ಎಮಾನ್ಸ್ ಅನ್ನುವಂತ ಒಂದು ಹುಡುಗಿಯನ್ನ ಇಷ್ಟಪಟ್ಟಿರ್ತಾರೆ. ಅವರು ಅಮೇರಿಕದ ಆರ್ಕಿಟೆಕ್ಟ್ನ ಒಬ್ಬ ಮಗಳು. ಆದರೆ ಇವರು ಇಲ್ಲಿಗೆ ಬಂದ ಮೇಲೆ ಆ ಒಂದು ಸಂಬಂಧ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಇನ್ನೊಂದೇನು ಅಂತಂದ್ರೆ ಇಲ್ಲಿ ಯುದ್ಧಗಳು ನಡೀತಿರುವಂತ ಪ್ರಭಾವದಿಂದ ಅವರು ಭಾರತಕ್ಕೆ ಕಳ್ಸಕ್ಕೆ ಅವರ ಮಗಳನ್ನ ಇಷ್ಟಪಡೋದಿಲ್ಲ. ಅದಕ್ಕೋಸ್ಕರ ಇವರ ಪ್ರೀತಿ ಅಲ್ಲಿಗೆ ಮುಗ್ದು ಹೋಗುತ್ತೆ. ಆದ ಕಾರಣಕ್ಕಾಗಿನೇ ಇವರು ಮದುವೆ ಆಗಿಲ್ಲ. 1962ರಲ್ಲಿ ಅಮೆರಿಕದಿಂದ ಹಿಂದಿರುಗಿದ ನಂತರ ಅವರು ಟಾಟಾ ಇಂಡಸ್ಟ್ರೀಸ್ನಲ್ಲಿ ಸಹಾಯಕ ಹುದ್ದೆಯನ್ನ ಸೇರ್ಕೊಂಡ್ರು. ಇದು ಟಾಟಾ ಸಾಮ್ರಾಜ್ಯದಲ್ಲಿ ಅವರ ಸುದೀರ್ಘ ಮತ್ತು ಯಶಸ್ವಿ ವೃತ್ತಿಪರ ಪ್ರಯಾಣದ ಆರಂಭವಾಗಿತ್ತು. ನಂತರ ಟಾಟಾ ಸ್ಟೀಲ್ ಮತ್ತು ಟಾಟಾ ಮೋಟಾರ್ಸ್ ನಂತಹ ಪ್ರಮುಖ ಕಂಪನಿಗಳಲ್ಲಿ ತರಬೇತಿಯನ್ನ ಪಡ್ಕೊಳ್ತಾರೆ. ಟಾಟಾ ಐರನ್ ಮತ್ತು ಟಾಟಾ ಸ್ಟೀಲ್ ನಲ್ಲಿ ಅವರು ತಾಂತ್ರಿಕ ಅಧಿಕಾರಿ ಆಗ್ತಾರೆ, ಅಂದ್ರೆ ಟೆಕ್ನಿಕಲ್ ಆಫೀಸರ್ ಆಗಿ ಮುಂದುವರಿತಾರೆ. ನಂತರ 1969ರಿಂದ 1971ರವರೆಗೂ ಸ್ವಲ್ಪ ಕಾಲ ಅವರು ಟಾಟಾ ಗ್ರೂಪ್ ನ ರೆಸಿಡೆಂಟ್ ರೆಪ್ರೆಸೆಂಟೇಟಿವ್ ಆಗಿ ಆಸ್ಟ್ರೇಲಿಯಾದಲ್ಲಿ ಸ್ವಲ್ಪ ಕಾಲ ಕೆಲಸ ಮಾಡ್ತಾರೆ. ಇದು ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆ ಹೇಗಿದೆ, ವ್ಯವಹಾರ ಹೇಗಿದೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಕೂಡ ತಿಳ್ಕೊಳ್ಳೋಕೆ ತುಂಬಾ ಸಹಾಯ ಮಾಡ್ತು. ನಂತರ ಅಲ್ಲಿಂದ ಬಂದ ಮೇಲೆ 1971ರಲ್ಲೇ ನ್ಯಾಷನಲ್ ರೇಡಿಯೋ ಮತ್ತು ಎಲೆಕ್ಟ್ರಿಕ್ ಕಂಪನಿಯಾದಂಥ ನೆಲ್ಕೋ ಅಂತ ಕರೆಯಲ್ಪಡುವಂಥ ಈ ಒಂದು ಕಂಪನಿ ತುಂಬಾ ಲಾಸ್ ನಲ್ಲಿ ಇರುತ್ತೆ. ಅದಕ್ಕಾಗಿ ಈ ಒಂದು ಕಂಪನಿ ನಿರ್ದೇಶಕರಾಗಿ ನೇಮಕಗೊಳ್ತಾರೆ. ಇದು ಒಂದು ಸಂಸ್ಥೆ ಆಗಿರುತ್ತೆ, ಇದು ಒಂದು ದೊಡ್ಡ ಸಂಸ್ಥೆ. ಆದರೆ ಇದನ್ನ ಮುನ್ನಡೆಸುವಂತ ಮತ್ತು ಪುನಶ್ಚೇತನಗೊಳಿಸುವಂತ ದೊಡ್ಡ ಈ ಒಂದು ಕಾರ್ಯ ಇವರ ಕೈಗೆ ಬರುತ್ತೆ. ಅದಕ್ಕೋಸ್ಕರ ಇದನ್ನು ಅವರು ತುಂಬಾ ಉತ್ತಮವಾಗಿ ಮುನ್ನಡೆಸ್ಕೊಂಡು ಹೋಗ್ತಾರೆ. ಆದರೆ ಕೆಲವು ಸಮಸ್ಯೆಗಳಿಂದ ಅವರು ಆ ಒಂದು ಕಂಪನಿಯನ್ನ ತೊರೆದು ಬರಬೇಕಾಗುತ್ತೆ. ನಂತರ 1974ರಲ್ಲಿ ಟಾಟಾ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ಸೇರ್ಕೊಳ್ತಾರೆ. ನಂತರ ಟಾಟಾ ಗ್ರೂಪ್ನ ಉನ್ನತ ಮಟ್ಟದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಇವರು ನಿರತರಾಗ್ತಾರೆ. 1975ರಲ್ಲಿ ಹಾರ್ವರ್ಡ್ ಬಿಸಿನೆಸ್ ಸ್ಕೂಲ್ನ ಅಡ್ವಾನ್ಸ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ನಲ್ಲಿ ಇವರು ಭಾಗವಹಿಸ್ತಾರೆ. ಉದ್ದೇಶ ಇಷ್ಟೇ, ಇದರ ಹೆಸರಿನಲ್ಲೇ ಇರೋ ಥರನೇ ಅಡ್ವಾನ್ಸ್ ಮ್ಯಾನೇಜ್ಮೆಂಟನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಈ ಒಂದು ಪ್ರೋಗ್ರಾಮ್ನಲ್ಲಿ ಹೇಳ್ಕೊಡ್ತಾರೆ. ಸೊ ಫಸ್ಟ್ಗೆ ಇವರು ಅಲ್ಲಿಗೆ ಹೋದಾಗ ಇವ್ರಿಗೆ ಅಷ್ಟಾಗಿ ಏನೂ ಅರ್ಥ ಆಗ್ತಿಲ್ಲ ಅಂತ ಸುಮಾರು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ. ಬಟ್ ಆಮೇಲೆ ಬರ್ತಾ ಅವರಿಗೆ ಈ ಒಂದು ಸಂಸ್ಥೆಯಲ್ಲಿ ಒಳ್ಳೆಯ ವಿಚಾರಗಳನ್ನು ಕಲ್ತ್ಕೊಳ್ತಾ ಹೋದ್ರು ಅಂತ ಅವರೇ ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಅವರು ಹೇಳ್ಕೊಂಡಿದ್ದಾರೆ. ಸೊ ಇದು ಅವರಿಗೆ ಒಂದು ಉತ್ತಮವಾಗಿ ಈ ಒಂದು ಕಂಪನಿಯನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಒಂದು ಒಳ್ಳೆಯ ಮಾರ್ಗ ಆಯಿತು.
1981ರಲ್ಲಿ ಟಾಟಾ ಇಂಡಸ್ಟ್ರೀಸ್ನ ಅಧ್ಯಕ್ಷರಾಗ್ತಾರೆ. ಹೊಸ ತಂತ್ರಜ್ಞಾನದಿಂದ ಇವರು ಮುಂದುವರಿಸ್ಕೊಂಡು ಹೋಗ್ತಾರೆ. ನಂತರ ಇದೇ ರೀತಿ ಸುಮಾರು ವರ್ಷಗಳು ಕಳೀತಾ ಹೋಗುತ್ತೆ. JRD ಟಾಟಾ ಅವರು ನಿವೃತ್ತಿ ಆಗುವಂತ ಸಮಯ ಬರುತ್ತೆ. 1991ರಲ್ಲಿ ಅವರು ನಿವೃತ್ತಿ ಆಗ್ತಾರೆ. ಅವರು ನಿವೃತ್ತಿ ಆದ್ಮೇಲೆ ಆ ಒಂದು ಸೀಟ್ಗೆ, ಆ ಒಂದು ಜಾಗಕ್ಕೆ ಇವರನ್ನ ಕೂರಿಸ್ಬೇಕು ಅಂತ ಅವರು ನಿರ್ಧಾರ ಮಾಡಿರ್ತಾರೆ. ಆದರೆ ತುಂಬಾ ವ್ಯಕ್ತಿಗಳು ಎಲ್ಲರೂ ಕೂಡ ಏನು ಹೇಳ್ತಾರೆ ಅಂದ್ರೆ, ಇವ್ರು ಬೇಡ, ಏನಕ್ಕೆ ಇವ್ರನ್ನ ಕೂರಿಸ್ತೀರಾ, ಇಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂಡು ಕೆಲಸ ಮಾಡಿದಂಥ ಅನುಭವ ಇವ್ರಿಗೆ ಇಲ್ಲ, ಬೇಡ ಅಂತ ಹೇಳ್ತಾರೆ. ಆದರೂ ಕೂಡ ಇವರು ಹೇಳಿದ ಒಂದೇ ಮಾತು, ಇವರಿಗೆ ಈಗಿನ ಜನ್ರೇಷನ್ ಬಗ್ಗೆ ಎಲ್ಲ ಗೊತ್ತಿದೆ, ಅದಕ್ಕೋಸ್ಕರ ಇವರನ್ನ ಈ ಒಂದು ಸ್ಥಾನದಲ್ಲಿ ಕೂರಿಸಿದ್ರೆ ಅವರು ತುಂಬಾ ಅತ್ಯುನ್ನತವಾಗಿ ಈ ಒಂದು ಕಂಪನಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಂತ ಒಂದೇ ಮಾತು ಹೇಳಿ ಈ ಒಂದು ಕಂಪನಿಯ ಮುಂದಿನ ಅಧ್ಯಕ್ಷತೆಯನ್ನ, ಟಾಟಾ ಕಂಪನಿಯ ಸಂಪೂರ್ಣ ಅಧ್ಯಕ್ಷತೆಯನ್ನ ರತನ್ ಟಾಟಾ ಅವರಿಗೆ ಕೊಡ್ತಾರೆ. ಇದು ಟಾಟಾ ಗ್ರೂಪ್ನ ಇತಿಹಾಸದಲ್ಲೇನೆ ಬಹು ಮುಖ್ಯ ಮಹತ್ವದ ತಿರುವಾಗಿತ್ತು. ಟಾಟಾ ಸಂಸ್ಥೆಯಲ್ಲಿ ಅವರು ನಾಯಕತ್ವದ ನಂತರ ಅತ್ಯುನ್ನತವಾಗಿ ಮುಂದುವರಿಸ್ಕೊಂಡು ಹೋಗ್ತಾರೆ. ನಾವೇ ನೋಡ್ಬೋದು, ಪ್ರತಿಯೊಂದು ಮನೆಯಲ್ಲಿ ಯೂಸ್ ಮಾಡುವಂಥ ವಸ್ತುಗಳಿಂದ ವಿಮಾನದವರೆಗೂ ಕೂಡ ಟಾಟಾ ಕಂಪನಿಯದ್ದೇ ಪ್ರತಿಯೊಂದು ಪ್ರಾಡಕ್ಟ್ಸ್ ಇದೆ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸು, ಟಾಟಾ ಮೋಟಾರ್ಸು, ಟಾಟಾ ಸ್ಟೀಲು, ಟೈಟನ್ ಕಂಪನಿ, ತಾಜ್ ಹೋಟೆಲ್ಲು, ಟಾಟಾ ಪವರು, ಟಾಟಾ ಸ್ಕೈ, ತನಿಷ್ಕು. ಇನ್ನು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅನ್ನ ನೋಡೋದಾದ್ರೆ ಟಾಟಾ ಸಾಲ್ಟು, ಟಾಟಾ ಸಂಪನ್ನು, ಟಾಟಾ ಸ್ಟಾರ್ಬಕ್ಸು, ಟೆಟ್ಲಿ, ಟಾಟಾ ಟೀ, ಹಿಮಾಲಯನ್. ಇದೇ ಥರ ಹೇಳ್ತಾ ಹೋದ್ರೆ ಎಷ್ಟೊಂದು ಇದೆ ಅಂದರೆ ಅಷ್ಟೊಂದು ಇದ್ದಾವೆ. ಸೊ ಇದೆಲ್ಲವುದು ಕೂಡ ಅವರು ಎಷ್ಟಾಗುತ್ತೋ ಅವ್ರ ಕೈಯಲ್ಲಿ ಅಷ್ಟು 100% ಕೊಟ್ಟು ಅವರು ಉತ್ತಮವಾಗಿ ಮಾಡ್ತಾ ಹೋಗ್ತಾರೆ. ನಮ್ಮೆಲ್ಲರಿಗೂ ಕೂಡ ತುಂಬ ಅತಿ ಕಡಿಮೆ ಬೆಲೆಯಲ್ಲೂ ಕೂಡ ಒಂದು ಒಳ್ಳೆ ಪ್ರಾಡಕ್ಟ್ಸ್ಗಳನ್ನು ಕೊಡ್ತಾ ಹೋಗ್ತಾರೆ. ಮೇ ಬಿ ಇದಕ್ಕೆ ಹೇಳ್ತಾರೆ ಅನ್ಸುತ್ತೆ, ಹಾಡು ಮುಟ್ಟದ ಸೊಪ್ಪಿಲ್ಲ, ಟಾಟಾ ಕಂಪನಿ ಮಾಡದ ಬಿಸ್ನೆಸ್ ಇಲ್ಲ ಅಂತ. ಸೊ ಪ್ರತಿಯೊಂದರಲ್ಲೂ ಇವರ ಕೈ ಇದ್ದೇ ಇರುತ್ತೆ. ಇವರ ಅಧ್ಯಕ್ಷತೆಯ ನಂತರ ಹಲವಾರು ಹೊಸ ವಿನ್ಯಾಸದ ಕಾರ್ಗಳು ಕೂಡ ಬರ್ತವೆ. ಟಾಟಾ ಸೆರಾ ಇದು 1991ರಲ್ಲಿ ಇದು ಭಾರತದ ಮೊದಲ ಸ್ವದೇಶಿ ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್ ಆಗಿತ್ತು. ಇದನ್ನ SUV ಅಂತ ಕೂಡ ಕರೀತಾರೆ. ಇದಕ್ಕೆ ವಿಶೇಷವಾಗಿ 3 ಡೋರ್ಗಳು ಕೂಡ ಇದ್ವು. ಇದೇ ರೀತಿ ಹೊಸ ಡಿಸೈನ್ಸ್ ಕಾರ್ಗಳನ್ನು ಕೂಡ ಅವರು ಪ್ರತಿ ವರ್ಷ ಕೂಡ ತರ್ತಾನೆ ಹೋಗ್ತಾರೆ. ಟಾಟಾ ಇಂಡಿಗೋ 1998ರಲ್ಲಿ ಇದು ಟಾಟಾ ಮೋಟಾರ್ಸ್ನ ಮೊದಲ ಸಂಪೂರ್ಣವಾದಂಥ ಸ್ವದೇಶಿ ನಿರ್ಮಿತ ಪ್ಯಾಸೆಂಜರ್ ಕಾರ್ ಆಗಿತ್ತು. ಆದರೆ ಈ ಒಂದು ಕಾರ್ಗೆ ಅಷ್ಟೇನು ಸಕ್ಸಸ್ ಸಿಗೋದಿಲ್ಲ. ಲಾಸ್ ಆಗಿದ್ದ ಕಾರಣ ಬಹುದೊಡ್ಡ ಕಂಪನಿಯಾದಂಥ ಫೋರ್ಡ್ ಕಂಪನಿಗೆ ಈ ಒಂದು ಕಾರನ್ನು ಮಾರ್ಬಿಡ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಅವರು ಈ ಒಂದು ಕಾರನ್ನು ಅವರಿಗೆ ಮಾರಾಟ ಮಾಡಬೇಕು ಅಂತ ಅಲ್ಲಿಗೆ ಹೋದಾಗ ಅಲ್ಲಿ ಒಂದು ದೃಶ್ಯ ನಡೆಯುತ್ತೆ. ಸೊ ಇದು ಈ ಒಂದು ಕಂಪನಿ ಇನ್ನೂ ಉತ್ತಮವಾಗಿ ಬೆಳಲಿಕ್ಕೆ ಒಂದು ಬೆಸ್ಟ್ ಮೈಲಿಗಲ್ಲು ಅಂತ ಹೇಳ್ಬೋದು. ಸೊ ಈ ಒಂದು ಕಾರನ್ನ ವಿಭಾಗವನ್ನ ಅವರಿಗೆ ಮಾರಾಟ ಮಾಡಬೇಕು ಅಂತ ಅವರು ಹೋದಾಗ ಅಲ್ಲಿ ಇವರಿಗೆ ತುಂಬಾ ದೊಡ್ಡ ಅವಮಾನ ಆಗುತ್ತೆ. ಈ ರೀತಿ ನಿಮಗೆ ಕಾರ್ ಮಾಡೋಕೆ ಗೊತ್ತಿಲ್ಲ ಅಂದ್ರೆ ಏನಕ್ಕೆ ಈ ಒಂದು ಬಿಸ್ನೆಸ್ಗೆ ಕೈ ಹಾಕ್ತೀರಾ ಅನ್ನೋ ತರ ERC ಮಾತಾಡ್ತಾರೆ. ಮತ್ತೆ ಈ ಒಂದು ಕಾರಿನ ವಿಭಾಗವನ್ನ ನಾವು ಕೊಂಡ್ಕೊಳ್ಳೋದ್ರಿಂದ ನಿಮ್ಗೆ ಸ್ವಲ್ಪ ಆದ್ರೂ ಹೆಲ್ಪ್ ಆಗುತ್ತೆ ಅಲ್ವಾ ಅನ್ನೋ ತರ ಸ್ವಲ್ಪ ಚೀಪ್ ಆಗಿ ಮಾತಾಡ್ತಾರೆ. ಆದ ಕಾರಣಕ್ಕಾಗಿ ಅವರು ಒಂದು ಮಾತು ಕೂಡ ಆಡದೆ ಅಲ್ಲಿಂದ ಎದ್ದು ಬಂದ್ಬಿಡ್ತಾರೆ. ಇದು ಯಾವ ರೀತಿಯ ತಿರುವು ತಂದ್ಕೊಡುತ್ತೆ ಅಂದ್ರೆ ಪ್ರತಿಯೊಬ್ರು ಕೂಡ ಈ ಒಂದು ಸೇಡು ಅಂದ್ರೆ ಅವ್ರಿಗೆ ಹೊಡೆಯೋದು ಅಥವಾ ಏನೋ ಬೈಯೋದು ಈ ತರ ಮಾಡ್ತಾರೆ. ಆದ್ರೆ ಸೇಡು ಅಂದ್ರೆ ಅವ್ರಿಗಿಂತ ಹೆಚ್ಚಾಗಿ ಬೆಳೆದು ಅವರನ್ನ ಕೊಂಡುಕೊಳ್ಳುವ ರೀತಿಯಲ್ಲಿ ನಾವು ಬೆಳಿಬೇಕು, ಅದು ನಿಜವಾದ ಸೇಡು. 2008ರಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿ ಹೋಗಿರುತ್ತೆ. ಫೋರ್ಡ್ ಕಂಪನಿಯ ಐಕಾನಿಕ್ ಬ್ರ್ಯಾಂಡ್ಗಳಾದ ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ ಕಾರ್ಗಳು ತುಂಬಾ ಲಾಸ್ ನಲ್ಲಿ ಇರುತ್ತೆ. ಆದ್ರಿಂದ ಈ ಒಂದು ಕಾರ್ ವಿಭಾಗವನ್ನ ಮಾರಾಟ ಮಾಡಬೇಕು ಅಂತ ಮಾರಾಟಕ್ಕೆ ಇಟ್ಟಾಗ ಇದು ದಿ ಬೆಸ್ಟ್ ಟೈಮ್ ಅಂತ ರತನ್ ಟಾಟಾ ಅವರು ಈ ಒಂದು ಕಾರ್ಗಳನ್ನ ಅವರು ಪರ್ಚೇಸ್ ಮಾಡ್ತಾರೆ. ನಿಜವಾಗ್ಲೂ ಕೂಡ ಆ ಒಂದು ಟೈಮ್ನಲ್ಲಿ ಅವರಿಗೆ ನಿಜ ಮುಖಕ್ಕೆ ಹೊಡೆದಂಗಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನ $2.3 ಬಿಲಿಯನ್ ಆ 2 ಬ್ರ್ಯಾಂಡ್ಗಳನ್ನು ಇವರು ಖರೀದಿ ಮಾಡ್ತಾರೆ, ಸ್ವಾಧೀನಪಡಿಸ್ಕೊಳ್ತಾರೆ. ಇದಕ್ಕೆ ಹೇಳೋದು ಸೇಡು ಅಂದ್ರೆ ಈ ತರ ತೀರಿಸ್ಕೋಬೇಕು. ಸೇಡ್ನ ಯಾವುದೇ ತರ ಚೀಪಾಗಿ ತೀರಿಸ್ಕೊಳ್ಳೋದಲ್ಲ. ಅವರನ್ನ ಕೊಂಡುಕೊಳ್ಳೋ ರೇಂಜ್ನಲ್ಲಿ ನಾವು ಬೆಳೆದಾಗ ನಿಜವಾದ ಸೇಡು ತೀರಿಸ್ಕೊಳ್ಳೋದಂದ್ರೆ ಹೀಗಿರಬೇಕು. ನಂತರ ಒಂದು ದಿನ ಅವರು ಕಾರ್ನಲ್ಲಿ ಹೋಗ್ಬೇಕಾದ್ರೆ ತುಂಬಾ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಒಂದೇ ಬೈಕ್ನಲ್ಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಸೇರಿ ಒಂದೇ ಬೈಕಲ್ಲಿ ಹೋಗ್ತಾ ಇರ್ತಾರೆ. ಅದನ್ನ ನೋಡಿದಂತ ರತನ್ ಟಾಟಾ ಅವರು ಮಿಡಿಲ್ ಕ್ಲಾಸ್ ಅವ್ರಿಗೂ ಕೂಡ ತುಂಬಾ ಕಡಿಮೆ ಬೆಲೆಯಲ್ಲಿ ಒಂದು ಕಾರನ್ನ ಮಾಡಬೇಕು, ಇದು ಎಲ್ಲರೂ ಕೂಡ ಕೊಂಡುಕೊಳ್ಳೋ ರೇಂಜ್ನಲ್ಲಿ ಇರಬೇಕು, ಒಂದು ಉತ್ತಮವಾದಂಥ ಕಾರನ್ನ ನಾನು ತರಬೇಕು ಅಂತ ಅವತ್ತೇ ಹೋಗಿ ಮೀಟಿಂಗ್ ಮಾಡಿ ಇಮಿಡಿಯೇಟ್ಲಿ 2008ರಲ್ಲೇನೆ ಈ ಒಂದು ವಿಶ್ವದ
ಅತ್ಯಂತ ಅಗ್ಗದ ಕಾರನ್ನ ಅವರು ಮಾಡ್ತಾರೆ, ಅದೇ ಟಾಟಾ ನ್ಯಾನೋ ಕಾರ್. ಇದು ಎಷ್ಟು ಕಡಿಮೆ ಪ್ರೈಸ್ ಅಂದ್ರೆ 1 ಲಕ್ಷಕ್ಕೆ ಈ ಒಂದು ಕಾರ್ ಸಿಗುತ್ತೆ. 1 ಲಕ್ಷಕ್ಕೆ ಚೆನ್ನಾಗಿರೋ ಬೈಕೇ ಸಿಗಲ್ಲ, ಆದ್ರೆ ಇವರು 1 ಲಕ್ಷಕ್ಕೆ ಈ ಒಂದು ಕಾರನ್ನ ಮಾಡ್ತಾರೆ. ಅದು ತುಂಬಾ ಚೆನ್ನಾಗೂ ಕೂಡ ಇರುತ್ತೆ. ಬಟ್ ಈ ಒಂದು ಕಾರು ಸಕ್ಸಸ್ ಆಗ್ಲಿಲ್ಲ. ಯಾಕೆ ಅಂದ್ರೆ ನಮ್ಮ ಜನರ ಮೈಂಡ್ ಸೆಟ್ಟೇ ಇಷ್ಟು, ನಾವ್ಯಾಕೆ ಅಷ್ಟು ಚೀಪ್ ಕಾರನ್ನ ತಗೋಬೇಕು, ನಾವ್ಯಾಕೆ ಅಷ್ಟು ಪುಟ್ಟ ಕಾರನ್ನ, ಅಷ್ಟು ಕಡಿಮೆ ಪ್ರೈಸ್ನ ಕಾರನ್ನ ನಾವ್ಯಾಕೆ ತಗೋಬೇಕು, ನಾವು ಮಿಡಿಲ್ ಕ್ಲಾಸ್ ಅವರು ಅಂತ ಯಾಕೆ ತೋರಿಸ್ಕೋಬೇಕು ಅನ್ನೋ ಮೈಂಡ್ ಸೆಟ್ ನಲ್ಲಿ ಈ ಒಂದು ಕಾರ್ ಸಕ್ಸಸ್ ಆಗೋದಿಲ್ಲ, ಯಾರು ಕೂಡ ಖರೀದಿ ಕೂಡ ಮಾಡೋದಿಲ್ಲ. ಸೊ ಇದೇ ರೀತಿಯಲ್ಲಿ ಹಲವಾರು ಕಾರುಗಳನ್ನ, ಒಳ್ಳೊಳ್ಳೆ ಕಾರುಗಳನ್ನ ತರ್ತಾ ಹೋಗ್ತಾರೆ. ಸೊ ಇದೇ ರೀತಿ ಅವರ ಪಯಣ ಕೂಡ ತುಂಬಾ ಚೆನ್ನಾಗಿ ಮುಂದುವರಿತಾ ಹೋಗುತ್ತೆ. ಇವರಿಗೆ 2000 ಇಸ್ವಿಯಲ್ಲಿ ಪದ್ಮಭೂಷಣ ಪ್ರಶಸ್ತಿ ಬರುತ್ತೆ, ಭಾರತದ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿರುತ್ತೆ. ನಂತರ 2008ರಲ್ಲಿ ಪದ್ಮವಿಭೂಷಣ, ಭಾರತದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕೂಡ ಇವರಿಗೆ ಬರುತ್ತೆ. ನಂತರ 2023ರಲ್ಲಿ ಉದ್ಯೋಗಿಗಳ ರತ್ನ ಅಂತ ಕೂಡ ಇವರಿಗೆ ಪ್ರಶಸ್ತಿ ಬರುತ್ತೆ. ಮಹಾರಾಷ್ಟ್ರದ ಸರ್ಕಾರ ಈ ಒಂದು ಪ್ರಶಸ್ತಿಯನ್ನು ಅವರಿಗೆ ನೀಡುತ್ತೆ. ಇದೇ ತರ ಅನೇಕ ಅಂತಾರಾಷ್ಟ್ರೀಯ ಗೌರವಗಳನ್ನು ಕೊಟ್ಟು ಇವರಿಗೆ ಸನ್ಮಾನ ಮಾಡಲಾಗಿದೆ. ನಂತರ 2012ರಲ್ಲಿ ಇವರಿಗೆ ವಯೋಮಿತಿಯ ಕಾರಣದಿಂದಾಗಿ ಹಲವಾರು ತೊಂದರೆಗಳಾಗ್ತಾ ಇರುತ್ತೆ. ಆದ ಕಾರಣಕ್ಕಾಗಿ ಇವರು ಈ ಒಂದು ಅಧ್ಯಕ್ಷತೆಯಲ್ಲಿ ನಿವೃತ್ತರಾಗ್ತಾರೆ. ಆದರೂ ಕೆಲವು ಟಾಟಾ ಟ್ರಸ್ಟ್ಗಳಿಗೆ ಇವರು ಅಧ್ಯಕ್ಷರಾಗಿಯೇ ಮುಂದುವರಿತಾರೆ. ಅವರು ನಿವೃತ್ತಿ ಆದರೂ ಕೂಡ ಅವರ ಕಾರ್ಯಗಳು ಮುಂದುವರಿತಾನೆ ಹೋಗುತ್ತೆ. ಇವರು ಎಷ್ಟು ಸಮಾಜ ಸೇವೆಯನ್ನ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಇಷ್ಟೊಂದು ಸಮಾಜ ಸೇವೆಯನ್ನ ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸಮಾಜ ಸೇವೆಯನ್ನ ಇವರು ಮಾಡಿದ್ದಾರೆ. ಬೀದಿ ನಾಯಿಗಳಿಗೆ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗೆ, ಜನರಿಗೆ, ಪ್ರತಿಯೊಂದಕ್ಕೂ ಇವರು ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಕೈಯಲ್ಲಿ ಆದಷ್ಟು ಎಲ್ಲ ಸಹಾಯವನ್ನು ಕೂಡ ಇವರು ಮಾಡಿದ್ದಾರೆ. ಇವರಿಗೆ ನಾಯಿಗಳ ಮೇಲೆ ತುಂಬಾ ಅಂದ್ರೆ ತುಂಬಾ ವಿಶೇಷವಾದ ಪ್ರೀತಿ ಕೂಡ ಇವರಿಗೆ ಇತ್ತು. ಇವರು ತುಂಬಾ ನಾಯಿಗಳನ್ನು ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ರು, ಮತ್ತೆ ತುಂಬಾ ನಾಯಿಗಳನ್ನು ಕೂಡ ಸಾಕ್ತಾ ಇದ್ರು. ಇವರು ಎಷ್ಟು ಸಮಾಜ ಸೇವೆ ಮಾಡ್ತಾರೆ ಅಂದ್ರೆ ಶಿಕ್ಷಣ, ಆರೋಗ್ಯ, ಬಡ ಜನರಿಗೆ ಪ್ರತಿ ವರ್ಷ ಕೂಡ ಇಷ್ಟಿಷ್ಟು ಅಂತ ಮೀಸಲಿಡ್ತಾರೆ. ಅವ್ರಿಗೋಸ್ಕರನೇ ಸಪ್ರೇಟ್ ಆಗಿ ಸೇವೆಗೋಸ್ಕರ, ಸಮಾಜ ಸೇವೆಗೋಸ್ಕರ ಇಷ್ಟು ಹಣವನ್ನ ಅವರು ಎತ್ತಿಡ್ತಾ ಹೋಗ್ತಾ ಇರ್ತಾರೆ. ಪ್ರತಿ ವರ್ಷ ಕೂಡ ಹಲವಾರು ರೀತಿಯ ಸಹಾಯಗಳನ್ನು ಕೂಡ ಮಾಡ್ತಾ ಹೋಗಿದ್ದಾರೆ. ಇನ್ನು ಎಲ್ಲರಿಗೂ ಕಡೆಯದಾಗಿ ಕಾಡುವಂತ ಪ್ರಶ್ನೆ ಏನಂದ್ರೆ, ಅವ್ರ ಜೊತೆ ಒಂದು ಹುಡುಗ ಇರ್ತಾ ಇದ್ರು, ಅವ್ರು ಯಾರು ಅಂತ ಎಲ್ಲರಿಗೂ ಕೂಡ ತಲೆಯಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಬಿಕಾಸ್ ಆಫ್ ಅವ್ರ ಬಗ್ಗೆ ಕೆಲವೊಂದು ರೀಲ್ಗಳನ್ನ ನಾವು ನೋಡಿದಾಗ ಆ ಹುಡುಗನನ್ನು ಕೂಡ ತುಂಬಾ ಸಲ ನಾವು ನೋಡಿದೀವಿ. ಅವರ ಹೆಸರು ಶಾಂತನು ನಾಯ್ಡು ಅಂತ. ಅವರಿಗೂ ಹೇಗೆ ಪರಿಚಯ ಆಯ್ತು ಅಂತ ನೋಡೋದಾದ್ರೆ, ಒಂದು ದಿವಸ ಈ ಒಂದು ನಾಯಿಗಳಿಗೆ ತುಂಬಾ ಜಾಸ್ತಿ ಆಕ್ಸಿಡೆಂಟ್ಗಳಾಗ್ತಾ ಇರುತ್ತೆ. ಆದ ಕಾರಣಕ್ಕಾಗಿ ಈ ಒಬ್ಬ ಶಾಂತನು ನಾಯ್ಡು ಅವರು ನಾಯಿಗಳಿಗೆ ರಿಫ್ಲೆಕ್ಟಿವ್ ಕಾಲರ್ಗಳನ್ನ ಇವರು ಡಿಸೈನ್ ಮಾಡಿರ್ತಾರೆ. ಅಂದ್ರೆ ಈ ಒಂದು ರಾತ್ರಿ ಟೈಮ್ ನಲ್ಲಿ ನಾಯಿಗಳಿಗೆ ತುಂಬಾ ಆಕ್ಸಿಡೆಂಟ್ ಆಗುತ್ತೆ ಅಲ್ವಾ, ಅದಕ್ಕೆ ಈ ಒಂದು ಕಾಲರ್ ಅನ್ನ ಅವುಗಳಿಗೆ ಹಾಕೋದ್ರಿಂದ ಬೈಕ್ ನ ಬೆಳಕು ಅವುಗಳ ಮೇಲೆ ಬಿದ್ದು ಅದು ರಿಫ್ಲೆಕ್ಟ್ ಆದಾಗ ಅಲ್ಲಿ ಓಕೆ ಒಂದು ನಾಯಿ ಇದೆ ಅಂತ ಅವ್ರಿಗೆ ಗೊತ್ತಾಗಿ ಆಕ್ಸಿಡೆಂಟ್ ಆಗೋದು ತಪ್ಪಿಸುತ್ತೆ. ಈ ಒಂದು ವಿಚಾರ ರತನ್ ಟಾಟಾ ಅವ್ರಿಗೆ ಗೊತ್ತಾದ್ಮೇಲೆ ಇವರನ್ನ ಅವ್ರು ಇರುವಂತ ಜಾಗಕ್ಕೆ ಕರೆಸಿ ಅವ್ರ ಹತ್ರ ಫ್ರೆಂಡ್ಶಿಪ್ ಮಾಡ್ಕೊಂಡು ಅವರಿಗೆ ಕೆಲಸ ಕೊಟ್ಟು ಅವ್ರ ಜೊತೆನೆ ಇಟ್ಕೊಳ್ತಾರೆ. ವಯಸ್ಸಿನ ಅಂತರವಿಲ್ಲದೆ ಅವರು ತುಂಬಾ ಬೆಸ್ಟ್ ಫ್ರೆಂಡ್ಸ್ ಆಗಿ, ಕ್ಲೋಸ್ ಫ್ರೆಂಡ್ಸ್ ಆಗಿ ಮುಂದುವರಿತಾ ಹೋಗ್ತಾರೆ. ಇನ್ನು ಇವರು ಅಧ್ಯಕ್ಷರಾಗುವ ಮೊದಲು 1991ರಲ್ಲಿ ಟಾಟಾ ಗ್ರೂಪ್ ನ ನೆಟ್ವರ್ತ್ ಎಷ್ಟಿತ್ತು ಅಂದ್ರೆ ವರ್ಷಕ್ಕೆ 4ರಿಂದ 5 ಬಿಲಿಯನ್ ಇತ್ತು. ಆದ್ರೆ ಇವರು ನಿವೃತ್ತರಾದ್ಮೇಲೆ 2012ರಲ್ಲಿ ನೆಟ್ವರ್ತ್ ಎಷ್ಟಿತ್ತು ಅಂದ್ರೆ 100 ಬಿಲಿಯನ್ಗಿಂತ ಹೆಚ್ಚು ದಾಟಿತ್ತು ಪ್ರತಿ 1 ವರ್ಷಕ್ಕೆ ಕೂಡ. ಈ ರೀತಿಯಲ್ಲಿ ಅತ್ಯುನ್ನತವಾಗಿ ಈ ಒಂದು ಕಂಪನಿಯನ್ನ ಅವರು ಮುಂದುವರ್ಸ್ಕೊಂಡು ಹೋದ್ರು. ಸೊ ಹಲವಾರು ವರದಿಗಳ ಪ್ರಕಾರ ಅವರಿಗೆ ಬರುವಂತ ಈ ಒಂದು ಲಾಭದಲ್ಲಿ 60ರಿಂದ 66% ನಷ್ಟು ಟಾಟಾ ಟ್ರಸ್ಟ್ಗಳ ಮೂಲಕ ಸಮಾಜ ಸೇವೆಗಳಿಗೆ ಅವರು ಎಲ್ಲ ಧನ ಸಹಾಯ, ದೇಣಿಗೆಗಳನ್ನ ಕೊಡ್ತಾರೆ ಅಂತ ಹೇಳಲಾಗುತ್ತೆ. ಇವರ ನಂತರ ಈ ಒಂದು ಸಂಸ್ಥೆಗೆ ಅಧ್ಯಕ್ಷರನ್ನಾಗಿ ಯಾರನ್ನಾದ್ರೂ ಹೊಸಬರನ್ನ ಮಾಡಲೇಬೇಕು ಅಂತ ಇವರು ಪ್ರಯತ್ನ ಮಾಡಿ ಇವರ ಕಂಪನಿಯಲ್ಲೇ ವರ್ಕ್ ಮಾಡ್ತಿರುವಂತ, ಅಂದ್ರೆ ಇವರ ಬಿಸ್ನೆಸ್ ಫ್ರೆಂಡ್ ಮಗ ಆಗಿರುವಂತ ಸೈರತ್ ಮಿಸ್ತ್ರಿ ಅವರನ್ನ ಈ ಒಂದು ಕಂಪನಿಗೆ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಆದ್ರೆ ಸ್ವಲ್ಪ ದಿನದಲ್ಲೇ ಅವರ ನಿಜವಾದ ರೂಪ ಗೊತ್ತಾಗುತ್ತೆ. ಅವರು ಈ ಒಂದು ಕಂಪನಿಯಲ್ಲಿ ಸರಿ ಹೊಂದುವಂತ ವ್ಯಕ್ತಿಯೇ ಆಗಿರ್ಲಿಲ್ಲ. ಅವರ ಚಿಂತನೆಗೆ ಚೂರು ಕೂಡ ಮ್ಯಾಚ್ ಆಗ್ತಾ ಇರಲಿಲ್ಲ. ನಿರ್ಧಾರಗಳನ್ನ ತಗೊಳ್ಳೋದಾಗಿರ್ಬೋದು ಅಥವಾ ಈ ಒಂದು ಕಂಪನಿಯನ್ನ ಮುಂದುವರಿಸೋದಾಗಿರ್ಬೋದು, ಯಾವುದು ಕೂಡ ಇವರು ಸರಿಯಾಗಿ ಮಾಡ್ತಾ ಇರಲಿಲ್ಲ. ಆದ ಕಾರಣಕ್ಕಾಗಿ ಇವರನ್ನ ಆ ಒಂದು ಕೆಲಸದಿಂದ ಕಿತ್ತೆಸೆಯಲಾಗತ್ತೆ. ಆಮೇಲೆ ಸ್ವಲ್ಪ ದಿನಗಳ ಕಾಲ ರತನ್ ಟಾಟಾ ಅವರೇ ಈ ಒಂದು ಕಂಪನಿಯಲ್ಲಿ ಅವರೇ ಚೇರ್ಮನ್ ಆಗಿನೇ ಸ್ವಲ್ಪ ದಿನಗಳ ಕಾಲ ಅವರಿರ್ತಾರೆ.
ತದನಂತರ ಬೇರೆಯವರನ್ನ ಮಾಡಲೇಬೇಕು, ಯಾಕೆಂದ್ರೆ ಅವರಿಗೆ ವಯಸ್ಸಾಗಿರೋದ್ರಿಂದ ಅವರಿಗೆ ಈ ಒಂದು ಕಾರ್ಯವನ್ನ ಮುನ್ನಡೆಸೋಕೆ ಸಾಧ್ಯ ಆಗ್ತಾ ಇರಲ್ಲ. ಅದಕ್ಕೋಸ್ಕರ ಅವರು ಈ ಒಂದು ಕಂಪನಿಗೆ ಅಧ್ಯಕ್ಷರನ್ನ ತರಲೇಬೇಕು ಅಂತ ನಿರ್ಧಾರ ಮಾಡಿ ಹುಡುಕಾಟ ನಡೆಸ್ತಾ ಇದ್ದಾಗ ಅವರಿಗೆ ಈ ಒಬ್ಬ ನಟರಾಜನ್ ಚಂದ್ರಶೇಖರ್ ಅವ್ರ ಮೇಲೆ ಕಣ್ಣು ಹೋಗುತ್ತೆ. ಇವರು 2016ರಲ್ಲಿ ಟಾಟಾ ಸನ್ಸ್ಗೆ ಸೇರ್ಕೊಂಡ್ರು. ನಂತರ 2017ರಲ್ಲಿ ಈ ಒಂದು ಸಂಸ್ಥೆಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಸೊ ಇವರು ಕೂಡ ಅಷ್ಟೇನೆ ಹೊಸ ವಿಶಿಷ್ಟವಾದಂಥ ಒಂದು ಅವರ ಯೋಚನೆಗಳಿಂದ ಈ ಒಂದು ಕಂಪನಿಯನ್ನ ಅತ್ಯುನ್ನತವಾಗಿ ಈಗ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಎಲೆಕ್ಟ್ರಿಕ್ ಕಾರ್ಗಳು, ಎಲೆಕ್ಟ್ರಿಕ್ ಬಸ್ಗಳು, ಸೊ ಇದೇ ರೀತಿಯ ವೈಶಿಷ್ಟ್ಯವಾದಂತ ಒಂದು ಹೊಸ ಆಲೋಚನೆಗಳಿಂದ ಈ ಒಂದು ಕಂಪನಿಯನ್ನು ಸುದೀರ್ಘವಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಕ್ಟೋಬರ್ 9, 2024 ಇದು ತುಂಬ ವಿಷಾದವಾದಂತಹ ದಿನ. ಅವತ್ತು ನಾವು ನಮ್ಮ ಟಾಟಾ ಕಂಪನಿಯ ಬೆಳಕು ಆಗಿರುವಂಥ ರತನ್ ಟಾಟಾ ಅವ್ರನ್ನ ಕಳ್ಕೊಂಡ್ವಿ. ಅವರಿಗೆ 86 ವರ್ಷ ಇದ್ದಾಗ ಅವರು ನಿಧನರಾದರು. ನಿಜ ಹೇಳಬೇಕು ಅಂದರೆ 1849ರಲ್ಲಿ ಕೊಹಿನೂರ್ ಡೈಮಂಡ್ ಅನ್ನು ನಮ್ಮ ಭಾರತ ದೇಶ ಕಳ್ಕೊಳ್ತು. ಅದಕ್ಕಿಂತ ತುಂಬ ವಿಷಾದ ಅಂತಂದರೆ ಇದೆ ಅಂತ ಹೇಳ್ಬೋದು. ನಮ್ಮ ದೇಶದ ಒಂದು ಉತ್ತಮವಾದಂಥ ಒಂದು ವಜ್ರವನ್ನು ನಾವು ಕಳ್ಕೊಂಡ್ವಿ. ಸೊ ಇದೊಂದು ತುಂಬ ವಿಷಾದವಾದ ದಿನವಾಗಿ ನಮಗೆ ಉಳ್ಕೊಂಡ್ಬಿಟ್ಟಿದೆ. ಸೊ ಇದಾಗಿತ್ತು ಈ ಒಂದು ಕಂಪನಿಯ ಇಷ್ಟೆಲ್ಲ ವಿಡಿಯೋಸ್ಗಳಲ್ಲಿ ಎಲ್ಲವನ್ನು ಕೂಡ ಕವರ್ ಅಪ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ಮಿಸ್ ಆಗಿದ್ರೆ ಐ ಆಮ್ ವೆರಿ ಸಾರಿ. ಈ ಒಂದು ಸಂಸ್ಥೆಯ ಬಗ್ಗೆ ನಿಜವಾಗ್ಲೂ ಕೂಡ ಹೇಳ್ತಾ ಹೋದರೆ ಎಷ್ಟು ವಿಡಿಯೋಗಳು ಮಾಡಿದರೂ ಕೂಡ ಸಾಲದು. ಇನ್ನು ಈ ಒಂದು ವಿಡಿಯೋ ತುಂಬ ವಿಶೇಷವಾಗಿದೆ ಅಂತ ಫಸ್ಟ್ಗೆ ಹೇಳಿದ್ದೆ. ಏನಕ್ಕೆ ವಿಶೇಷ ಅಂದರೆ ಫಸ್ಟ್ ನಾನು ರತನ್ ಟಾಟಾ ಅವ್ರ ಬಗ್ಗೆ ಅಷ್ಟೇ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ. ಆಮೇಲೆ ಅವ್ರ ಬಗ್ಗೆ ನೋಡ್ತಾ ಹೋದಾಗ ಬರೀ ಇವ್ರ ಬಗ್ಗೆ ಮಾಡಿದರೆ ಯಾರಿಗೂ ಅಷ್ಟಾಗಿ ಗೊತ್ತಾಗಲ್ಲ. ಬಟ್ ಎಲ್ಲ ಸಂಪೂರ್ಣ ಮಾಹಿತಿ ಕೊಡಬೇಕು ಅಂತ ಸ್ಟಾರ್ಟಿಂದ ಇಲ್ಲಿವರೆಗೂ ಕೂಡ ಯಾವ ರೀತಿ ಆಯಿತು ಅನ್ನೋದನ್ನು ಇಷ್ಟು ಎಪಿಸೋಡ್ಗಳಲ್ಲಿ ಎಲ್ಲದನ್ನು ಕೂಡ ಹೇಳಿದ್ದೀನಿ. ಇದ್ರ ಬಗ್ಗೆ ಟಾಟಾ ಕಂಪನಿ ಎಪಿಸೋಡ್ಸ್ ಅಂತ ಒಂದು ಪ್ಲೇಲಿಸ್ಟನ್ನು ಕೂಡ ಮಾಡ್ತೀನಿ. ಸೊ ಆ ಒಂದು ಪ್ಲೇಲಿಸ್ಟ್ನಲ್ಲಿ ಸ್ಟಾರ್ಟಿಂದ ಎಂಡ್ವರೆಗೂ ಪ್ರತಿ ವಿಡಿಯೋಗಳು ಕೂಡ ನಿಮಗೆ ಅಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಈ ಒಂದು ವಿಡಿಯೋ ಮೂಲಕ ನಾನು ರತನ್ ಟಾಟಾ ಅವ್ರ ಬಗ್ಗೆ ಎಷ್ಟಾಗುತ್ತೋ ಅಷ್ಟು ಮೇನ್ ಎಲ್ಲ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಮ್ಮಿನೇ, ಯಾಕೆಂದರೆ ಇವರು ಅಂಥ ದೊಡ್ಡ ವ್ಯಕ್ತಿ, ದೊಡ್ಡ ಇನ್ಸ್ಪಿರೇಷನ್ ಇವರು. ಸೊ ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮ ದೇಶದ ಈಗಿನ ಜನ್ರೇಷನ್ಗೆ ಬೆಸ್ಟ್ ಐಕಾನ್ ಆಗಿರುವಂಥ ರತನ್ ಟಾಟಾ ಅವ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.